ನಾವೇನೋ ಸ್ಪಂದನೆ ಮಾಡೋದಕ್ಕೆ ನಮಗೆ ಅನುಕೂಲ ಆಗ್ತದೆ ಅನ್ನೋ ಮಾತನ್ನ ನಾವು ಹೇಳಿದವ್ರಿಗೆ ಅವರು ಕೂಡ ಬಂದವರು ಸ್ಪಷ್ಟವಾಗಿ ಯಾವುದೋ ಮಾತುಗಳನ್ನ ಹೇಳಿಲ್ಲ. ಅದು ಕೂಡ ನಿಮ್ಮ ಮುಂದೆನೆ ನಾವು ಹೇಳಿದ್ದೇವೆ. 4 ಗಂಟೆಗೆ ನಾವು ಪತ್ರಿಕಾಗೋಷ್ಠಿಯಲ್ಲಿ ಒಂದು ಘೋಷಣೆಯನ್ನ ಮಾಡ್ತೇವೆ ಅಂತೇಳಿ. ನಮ್ಮ ಈ ಹೋರಾಟ ಯಾವುದು ಕೂಡ ನಿರಂತರ, ಯಾವುದೇ ಕಾರಣಕ್ಕೆ ನಾವು ಅದನ್ನ ಬಿಟ್ಕೊಳ್ಳಿಕ್ಕೆ ತಯಾರಿಲ್ಲ. ಅದು ಕೂಡ ಸರ್ಕಾರ ಏನೋ ಒಂದು ಮನವಿಯನ್ನ ಮಾಡ್ಕೊಂಡು ವ್ಯವಸ್ಥಾ ಉದ್ದೇಶಕ್ಕೆ ಒಂದು ಮನವಿಯನ್ನ ಒಂದು ಮಾಡಿಕೊಂಡಿದ್ದಾರೆ. ಕೆಲವು ಕಾಲ ನಮಗೆ ಸಮಯವನ್ನು ಕೊಡಿ, ಅದನ್ನ ಕರೆದು ಮಾತನಾಡಿ ಅನ್ನುವಂತ ಭರವಸೆಯಿಂದ ಮುಂದಿನ ಮಾತಾಡಿ ಹೋಗಿದ್ದಾರೆ. ಆ ಭರವಸೆಗೆ ನಾವು ಗಮನ ಕೊಡಬೇಕಾಗ್ತದೆ ಅಂತ ಕೂಡ ನಾವು ಕೂಡ ಸಾಕಷ್ಟು ಸಾಧಕ ಬಾಧಕಗಳನ್ನ ಚರ್ಚೆ ಮಾಡಿ ನಾವು ಇವತ್ತು ನಿರ್ಧಾರಕ್ಕೆ ಬಂದಿದ್ದೇವೆ. ಸರ್ಕಾರ ಮಾರ್ಚ್ 2 ಒಳಗಾಗಿ ಇದೇ ಮಾರ್ಚ್ 2 ಒಳಗಾಗಿ ನಮ್ಮ ಜಂಟಿ ಕ್ರಿಯಾ ಸಮಿತಿಯನ್ನ ಕರೆದು ನಮ್ಮ 2 ಬೇಡಿಕೆಗಳು ಏನಿದೆ 32 ತಿಂಗಳ ವೇತನ ಬಾಕಿ ಮತ್ತು 24ರಿಂದ ಏನು ವೇತನ 4 ವರ್ಷ ಒಪ್ಪಂದ ಆಗಬೇಕಾಗುತ್ತೆ. ಅದಕ್ಕೆ ಅವರು ಕರೆದು ಒಂದು ನಿರ್ದಿಷ್ಟವಾದಂತಹ ಒಂದು ತೀರ್ಮಾನಕ್ಕೆ ಬರದೇ ಹೋದ ಪಕ್ಷದಲ್ಲಿ ನಾವು ಹೇಳಿ ಇಲ್ಲದ ಪಕ್ಷದಲ್ಲಿ ನಾವು 2ನೇ ತಾರೀಕಿಂದ ಧರಣಿ ಸತ್ಯಾಗ್ರಹವನ್ನ ಇಲ್ಲೇನೆ ನಾವು ಕೂರ್ತೇವೆ ಅನ್ನುವಂತ ತೀರ್ಮಾನವನ್ನ ನಾವು ತೆಗೆದುಕೊಂಡಿದ್ದೇವೆ. ಕೇಳಿ ಕೇಳಿದ್ರೆ ಯಾವುದೇ ಹೋರಾಟವನ್ನ ಬಿಡ್ಲಿಕ್ಕೆ ಯಾವುದು ತಯಾರಿಲ್ಲ. ಇವತ್ತಿನ ಪರಿಸ್ಥಿತಿಯನ್ನು ನೋಡಿ ಇವತ್ತು ನಾವು ನಿರ್ಧಾರವನ್ನು ತೆಗೆದುಕೊಂಡಿದ್ದೇವೆ. 2ನೇ ತಾರೀಕು ಮಾರ್ಚ್ ಒಳಗಾಗಿ ನಮ್ಮ ಜಂಟಿ ಕ್ರಿಯಾ 2 ಬೇಡಿಕೆಗಳ ಬಗ್ಗೆ ಚರ್ಚೆ ಮಾಡುವ ಪಕ್ಷದಲ್ಲಿ 2ನೇ ತಾರೀಕು ಸೋಮವಾರದಿಂದ ಎಲ್ಲ ನಾವು ಇಡೀ ನಾಯಕ ಸಮಾಜ ಹೊತ್ತು ಕೊಡೋದಿಲ್ಲ, ಯಾವುದೇ ಕೊಡೋದಿಲ್ಲ. 2ನೇ ತಾರೀಕು ಬರೆದವರೆ 2ನೇ ತಾರೀಕಿಂದನೇ ಸತ್ಯಾಗ್ರಹವನ್ನು ಆರಂಭ ಮಾಡ್ತೇವೆ, ಮುಗಿಸ್ಕೊಂಡು ಕೂಡ ಹೋಗ್ತದೆ ಆರಂಭ ಮಾಡ್ತೇವೆ. ಮತ್ತೆ ಯಾವುದೂ ಇಲ್ಲ. ನೋಡಿದ್ರೆ ನಾವು ಸಾಧಕ ಬಾಧಕಗಳನ್ನ ಭವಿಷ್ಯದ 1,15,000 ಕಾರ್ಮಿಕರ ಭವಿಷ್ಯ ದೃಷ್ಟಿಯಿಂದ ಈ ನಿರ್ಧಾರವನ್ನು ತೆಗೆದುಕೊಂಡಿದ್ದೇವೆ. ದಯವಿಟ್ಟು ಅದಕ್ಕೆ ಸಹಕಾರ ಕೊಡಬೇಕು ಅಂತ ಕೇಳ್ಕೊಳ್ತೇನೆ. ಯಾವುದೇ ಕಾರಣಕ್ಕೂ ಜಂಟಿ ಕ್ರಿಯಾ ಸಮಿತಿ ಕಾರ್ಮಿಕರ ಪರವಾಗಿರುತ್ತೆ, ಕಾರ್ಮಿಕರ ನಿರ್ಧಾರ ಬದ್ಧವಾಗಿರುತ್ತೆ. ನಮ್ಮ ಏನು ನಿರ್ಧಾರ ಇದೆ ಬೇಡಿಕೆಗಳಿಗೆ ಕಡಾಖಂಡಿತವಾಗಿ ನಾವು ಬದ್ಧರಾಗಿದ್ದೇವೆ ಮಾತನಾಡ್ತೇವೆ. 2ನೇ ತಾರೀಕು ಒಳಗಾಗಿ ಸಂಪೂರ್ಣ ಸಹಕಾರವನ್ನು ನಾವು ಕೊಡಬೇಕು ಅಂತ ಕೇಳ್ಕೊಳ್ತೇವೆ. ಸಹಕಾರ ಕೊಡಬೇಕಾಗುತ್ತೆ. ಇವತ್ತು ಪರಿಸ್ಥಿತಿ ನೋಡಿದರೆ ನಾವು 1,15,000 ಕಾರ್ಮಿಕರ ಭವಿಷ್ಯದ ದೃಷ್ಟಿಯಿಂದ ಸಾರ್ವಜನಿಕ ದೃಷ್ಟಿಯಿಂದ ನಾವು ತೀರ್ಮಾನ ತೆಗೆದುಕೊಂಡಿದ್ದೇವೆ. ಯಾವುದೇ ಕಾರಣಕ್ಕೂ ಜಂಟಿ ಕ್ರಿಯಾ ಸಮಿತಿ ನಮ್ಮ ಬೇಡಿಕೆಗಳನ್ನು ವಾಪಸ್ ತೆಗೆದುಕೊಂಡು ಬದಲಾವಣೆ ಮಾಡೋದಾಗಲಿ ಸುಧಾರಣೆ ಒಪ್ಪತ್ತಿಲ್ಲ ಅಂತ ಹೇಳ್ತೇನೆ. ದಯಮಾಡಿ ನಮ್ಮ ನಿರ್ಧಾರಕ್ಕೆ ಸಂಪೂರ್ಣ ಕಾರ್ಮಿಕರ ಬೆಂಬಲ ಸಹಕಾರ ಕೊಡಬೇಕು ಅಂತ ನಾನು ಕೂಡ ಕೇಳ್ಕೊಳ್ತೇನೆ. ನೋಡಿ, ಗಮನಿಸ್ತಾ ಇದ್ದೀರಿ, ಸಾರಿಗೆ ನೌಕರರು ತಮ್ಮ ನಿರ್ಧಾರವನ್ನ ಈಗ ಪ್ರಕಟಪಡಿಸಿದರು. 2ನೇ ತಾರೀಕಿನವರೆಗೂ ನಾವು ಅವರಿಗೆ ಗಡುವನ್ನ ಕೊಡ್ತಾ ಇದ್ದೀವಿ. ಇವತ್ತಿನಿಂದ 2ನೇ ತಾರೀಕಿನ ಒಳಗಾಗಿ ನಮ್ಮ ಎಲ್ಲಾ ಬೇಡಿಕೆಗಳನ್ನ ಈಡೇರಿಸಿದರೆ ನಾವು ಯಾವುದೇ ಕಾರಣಕ್ಕೂ ಹೋರಾಟವನ್ನ ಮಾಡಲ್ಲ. ಈಡೇರಿಸದೇ ಇದ್ರೆ 2ನೇ ತಾರೀಕಿಂದ ಇದೇ ಸ್ಥಳದಲ್ಲಿ ಅನಿರ್ದಿಷ್ಟಾವಧಿ ಧರಣಿಯನ್ನ ಮುಂದುವರಿಸುತ್ತೇವೆ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ದಂತೆ ಅಲ್ಲಿ ಸಾರಿಗೆ ನೌಕರರು ಅದಕ್ಕೆ ಒಪ್ಪಿಗೆಯನ್ನ ನೀಡಲಿಲ್ಲ. ಯಾವುದೇ ಕಾರಣಕ್ಕೂ ನಾವು ಮುಷ್ಕರದಿಂದ ಹಿಂದೆ ಸರಿಯೋದು ಬೇಡ, ಮುಷ್ಕರ ಹೆಂಗೂ ಬಂದಿದ್ದೇವೆ, ಮುಷ್ಕರವನ್ನ ನಡೆಸೋಣ ಅಂತ ಅಲ್ಲಿ ಘೋಷಣೆ ಮಾಡ್ತಾ ಇದ್ದವರ ವಿರುದ್ಧವೇ ತಮ್ಮ ಅಸಮಾಧಾನವನ್ನ ವ್ಯಕ್ತಪಡಿಸಿದರು. ನೀವು ಈಗ 11 ದಿನ ಗಡುವು ಕೊಟ್ಟಿದ್ದೀರಿ, ಸೋಮವಾರ ಮತ್ತೆ ಬರೋದು, ಮತ್ತೆ ಇನ್ನೊಂದು 8 ದಿನ ಗಡುವು ಕೊಡೋಣ ಅಂತ ಬರೀ ಇದನ್ನೇ ಮಾಡೋದಾದ್ರೆ ನಮ್ಮ ಬೇಡಿಕೆ ಈಡೇರೋದು ಯಾವಾಗ? ಯಾವುದೇ ಕಾರಣಕ್ಕೂ ನಾವಿದಕ್ಕೆ ಸಹಮತವನ್ನ ಸೂಚಿಸೋದಿಲ್ಲ ಅಂತ ಸಾರಿಗೆ ನೌಕರರಲ್ಲಿ ಅಸಮಾಧಾನ ವ್ಯಕ್ತವಾಯಿತು. ಅವಾಗ ವೇದಿಕೆ ಮೇಲಿದ್ದಂತಹ ಸಾರಿಗೆ ನೌಕರರನ್ನ ಅಡ್ರೆಸ್ ಮಾಡ್ತಾ ಇದ್ದಂತಹ ಮುಖಂಡರು ಹೇಳಿದ್ರು, ಯಾವುದೇ ಕಾರಣಕ್ಕೂ ನಾವು ಅವಾಗ ಗಡುವನ್ನ ಕೊಡೋದಿಲ್ಲ, ಪ್ರತಿಭಟನೆ ಬಂದ್ ಮಾಡೋದೇ ಅನ್ನುವಂತ ಮಾತನ್ನ ಹೇಳ್ತಿದ್ದಾರೆ. ನೋಡೋಣ ಮುಂದೇನಾಗುತ್ತೆ. ಸಾರಿಗೆ ನೌಕರರು ಇದಕ್ಕೆ ಒಪ್ಪಿಗೆಯನ್ನ ಸೂಚಿಸ್ತಾರಾ? ನಾವೇನೋ ಸ್ಪಂದನೆ ಮಾಡೋದಕ್ಕೆ ನಮಗೆ ಅನುಕೂಲ ಆಗ್ತದೆ ಅನ್ನೋ ಮಾತನ್ನ ನಾವು ಹೇಳಿದವ್ರಿಗೆ ಅವರು ಕೂಡ ಬಂದವರು ಸ್ಪಷ್ಟವಾಗಿ ಯಾವುದೋ ಮಾತುಗಳನ್ನ ಹೇಳಿಲ್ಲ. ಅದು ಕೂಡ
ನಿಮ್ಮ ಮುಂದೆ ನಾವು ಹೇಳಿದ್ದೇವೆ. 4 ಗಂಟೆಗೆ ನಾವು ಪತ್ರಿಕಾಗೋಷ್ಠಿಯಲ್ಲಿ ಒಂದು ಘೋಷಣೆಯನ್ನು ಮಾಡ್ತೇವೆ ಅಂತೇಳಿ. ನಮ್ಮ ಈ ಹೋರಾಟ ಯಾವುದೂ ಕೂಡ ನಿರಂತರ, ಯಾವುದೇ ಕಾರಣಕ್ಕೆ ನಾವು ಅದನ್ನ ಬಿಟ್ಕೊಳ್ಳಿಕ್ಕೆ ತಯಾರಿಲ್ಲ. ಆದ್ರೂ ಕೂಡ ಸರ್ಕಾರ ಏನೋ ಒಂದು ಮನವಿಯನ್ನ ಮಾಡ್ಕೊಂಡು ವ್ಯವಸ್ಥಾ ಉದ್ದೇಶಕ್ಕೆ ಒಂದು ಮನವಿಯನ್ನ ಒಂದು ಮಾಡಿಕೊಂಡಿದ್ದಾರೆ. ಕೆಲವು ಕಾಲ ನಮಗೆ ಸಮಯವನ್ನ ಕೊಡಿ, ಅದನ್ನ ಕರೆದು ಮಾತನಾಡಿ ಅನ್ನುವಂತ ಭರವಸೆ ಮುಂದಿನ ಮಾತಾಡಿ ಹೋಗ್ತಾರೆ. ಆ ಭರವಸೆಗೆ ನಾವು ಗಮನ ಕೊಡಬೇಕಾಗ್ತದೆ ಅಂತ ಕೂಡ ನಾವು ಕೂಡ ನೀವು ಸಾಕಷ್ಟು ಸಾಧಕ ಬಾಧಕಗಳನ್ನ ಚರ್ಚೆ ಮಾಡಿ ನಾವು ಇವತ್ತು ನಿರ್ಧಾರಕ್ಕೆ ಬಂದಿದ್ದೇವೆ. ಸರ್ಕಾರ ಮಾರ್ಚ್ 2 ಒಳಗಾಗಿ, ಇದೇ ಮಾರ್ಚ್ 2 ಒಳಗಾಗಿ ನಮ್ಮ ಜಂಟಿ ಕ್ರಿಯಾ ಸಮಿತಿಯನ್ನ ಕರೆದು ನಮ್ಮ 2 ಬೇಡಿಕೆಗಳು ಏನಿದೆ, 32 ತಿಂಗಳ ವೇತನ ಬಾಕಿ ಮತ್ತು 1/24ರಿಂದ ಏನು ವೇತನ 4 ವರ್ಷಗಳ ಒಪ್ಪಂದ ಆಗಬೇಕಾಗುತ್ತೆ. ಅದಕ್ಕೆ ಅವರು ಕರೆದು ಒಂದು ನಿರ್ದಿಷ್ಟವಾದಂತಹ ಒಂದು ತೀರ್ಮಾನಕ್ಕೆ ಬರದೇ ಹೋದ ಪಕ್ಷದಲ್ಲಿ ನಾವು ಹೇಳಿ ಇಲ್ಲದ ಪಕ್ಷದಲ್ಲಿ ನಾವು 2ನೇ ತಾರೀಕಿಂದ ಧರಣಿ ಸತ್ಯಾಗ್ರಹವನ್ನ ಇಲ್ಲೇನೆ ನಾವು ಕೂರ್ತೇವೆ ಅನ್ನುವಂತ ತೀರ್ಮಾನವನ್ನ ನಾವು ತೆಗೆದುಕೊಂಡಿದ್ದೇವೆ. ಕೇಳಿ ಕೇಳಿವ್ರೆ, ಯಾವುದೇ ಹೋರಾಟವನ್ನ ಬಿಡ್ಲಿಕ್ಕೆ ಯಾವುದು ತಯಾರಿಲ್ಲ. ಇವತ್ತಿನ ಪರಿಸ್ಥಿತಿಯನ್ನು ನೋಡಿ ಇವತ್ತು ನಾವು ನಿರ್ಧಾರವನ್ನು ತೆಗೆದುಕೊಂಡಿದ್ದೇವೆ. 2ನೇ ತಾರೀಕು ಮಾರ್ಚ್ ಒಳಗಾಗಿ ನಮ್ಮ ಜಂಟಿ ಕ್ರಿಯಾ 2 ಬೇಡಿಕೆಗಳ ಬಗ್ಗೆ ಚರ್ಚೆ ಮಾಡಿದ ಪಕ್ಷದಲ್ಲಿ 2ನೇ ತಾರೀಕು ಸೋಮವಾರದಿಂದ ಎಲ್ಲ ನಾವು ಇಡೀ ನಾಯಕ ಸಮಾಜ ಹೊತ್ತು ಕೊಡೋದಿಲ್ಲ, ಮತ್ತೆ ಕೊಡೋದಿಲ್ಲ, ಯಾವುದೇ ಕೊಡೋದಿಲ್ಲ. 2ನೇ ತಾರೀಕು ಬರೆದವರು 2ನೇ ತಾರೀಕಿನೇ ಸತ್ಯಾಗ್ರಹವನ್ನು ಆರಂಭ ಮಾಡ್ತೇವೆ, ಮುಗಿಸ್ಕೊಂಡು ಕೂಡ ಹೋಗ್ತದೆ ಆರಂಭ ಮಾಡ್ತೇವೆ. ಮತ್ತೆ ಯಾವುದೂ ಇಲ್ಲ. ನೋಡಿವ್ರೆ ನಾವು ಸಾಧಕ ಬಾಧಕಗಳನ್ನ ಭವಿಷ್ಯದ 1,15,000 ಕಾರ್ಮಿಕರ ಭವಿಷ್ಯದ ದೃಷ್ಟಿಯಿಂದ ಈ ನಿರ್ಧಾರವನ್ನು ತೆಗೆದುಕೊಂಡಿದ್ದೇವೆ. ದಯವಿಟ್ಟು ಅದಕ್ಕೆ ಸಹಕಾರ ಕೊಡಬೇಕು ಅಂತ ಕೇಳ್ಕೊಳ್ತೇನೆ. ಯಾವುದೇ ಕಾರಣಕ್ಕೂ ಜಂಟಿ ಕ್ರಿಯಾ ಸಮಿತಿ ಕಾರ್ಮಿಕರ ಪರವಾಗಿರುತ್ತೆ, ಕಾರ್ಮಿಕರ ನಿರ್ಧಾರ ಬದ್ಧವಾಗಿರುತ್ತೆ. ನಮ್ಮ ಏನು ನಿರ್ಧಾರ ಅಂದ್ರೆ 2 ಬೇಡಿಕೆಗಳಿಗೆ ಖಂಡಿತವಾಗಿ ನಾವು ಬದ್ಧರಾಗಿದ್ದೇವೆ ಮಾತನ್ನು ಹೇಳ್ತೇನೆ. 2ನೇ ತಾರೀಕು ಒಳಗಾಗಿ ಸಂಪೂರ್ಣ ಸಹಕಾರವನ್ನು ನಾವು ಕೊಡಬೇಕು ಅಂತ ಕೇಳ್ಕೊಳ್ತೇನೆ. ಸಹಕಾರ ಕೊಡಬೇಕಾಗುತ್ತೆ. ಇವತ್ತು ಪರಿಸ್ಥಿತಿ ನೋಡಿದ್ರೆ ನಾವು 1,15,000 ಕಾರ್ಮಿಕರ ಭವಿಷ್ಯದ ದೃಷ್ಟಿಯಿಂದ, ಸಾರ್ವಜನಿಕ ದೃಷ್ಟಿಯಿಂದ ನಾವು ತೀರ್ಮಾನ ತೆಗೆದುಕೊಂಡಿದ್ದೇವೆ. ಯಾವುದೇ ಕಾರಣಕ್ಕೂ ಜಂಟಿ ಕ್ರಿಯಾ ಸಮಿತಿ ನಮ್ಮ ಬೇಡಿಕೆಗಳನ್ನು ವಾಪಸ್ ತೆಗೆದುಕೊಂಡು ಬದಲಾವಣೆ ಮಾಡೋದಾಗಲಿ ಸುಧಾರಣೆ ಒಪ್ಪತ್ತಿಲ್ಲ ಅಂತ ಹೇಳ್ತೇನೆ. ದಯಮಾಡಿ ನಮ್ಮ ನಿರ್ಧಾರಕ್ಕೆ ಸಂಪೂರ್ಣ ಕಾರ್ಮಿಕರ ಬೆಂಬಲ ಸಹಕಾರ ಕೊಡಬೇಕು ಅಂತ ನಾನು ಕೇಳ್ಕೊಳ್ತೇನೆ. ನೋಡಿ, ಗಮನಿಸ್ತಾ ಇದ್ದೀರಿ, ಸಾರಿಗೆ ನೌಕರರು ತಮ್ಮ ನಿರ್ಧಾರವನ್ನ ಈಗ ಪ್ರಕಟಪಡಿಸಿದರು. 2ನೇ ತಾರೀಕಿನವರೆಗೂ ನಾವು ಅವರಿಗೆ ಗಡುವನ್ನ ಕೊಡ್ತಾ ಇದ್ದೀವಿ. ಇವತ್ತಿನಿಂದ 2ನೇ ತಾರೀಕಿನ ಒಳಗಾಗಿ ನಮ್ಮ ಎಲ್ಲಾ ಬೇಡಿಕೆಗಳನ್ನ ಈಡೇರಿಸಿದರೆ ನಾವು ಯಾವುದೇ ಕಾರಣಕ್ಕೂ ಹೋರಾಟವನ್ನ ಮಾಡಲ್ಲ. ಈಡೇರಿಸದೇ ಇದ್ರೆ 2ನೇ ತಾರೀಕಿಂದ ಇದೇ ಸ್ಥಳದಲ್ಲಿ ಅನಿರ್ದಿಷ್ಟಾವಧಿ ಧರಣಿಯನ್ನ ಮುಂದುವರಿಸುತ್ತೇವೆ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ದಂತೆ ಅಲ್ಲಿ ಸಾರಿಗೆ ನೌಕರರು ಅದಕ್ಕೆ ಒಪ್ಪಿಗೆಯನ್ನ ನೀಡಲಿಲ್ಲ. ಯಾವುದೇ ಕಾರಣಕ್ಕೂ ನಾವು ಮುಷ್ಕರದಿಂದ ಹಿಂದೆ ಸರಿಯೋದು ಬೇಡ, ಮುಷ್ಕರ ಹೆಂಗೂ ಬಂದಿದ್ದೇವೆ, ಮುಷ್ಕರವನ್ನ ನಡೆಸೋಣ ಅಂತ ಅಲ್ಲಿ ಘೋಷಣೆ ಮಾಡ್ತಾ ಇದ್ದವರ ವಿರುದ್ಧವೇ ತಮ್ಮ ಅಸಮಾಧಾನವನ್ನ ವ್ಯಕ್ತಪಡಿಸಿದರು. ನೀವು ಈಗ 11 ದಿನ ಗಡುವು ಕೊಟ್ಟಿದ್ದೀರಿ, ಸೋಮವಾರ ಮತ್ತೆ ಬರೋದು, ಮತ್ತೆ ಇನ್ನೊಂದು 8 ದಿನ ಗಡುವು ಕೊಡೋಣ ಅಂತ ಬರೀ ಇದನ್ನೇ ಮಾಡೋದಾದ್ರೆ ನಮ್ಮ ಬೇಡಿಕೆ ಈಡೇರೋದು ಯಾವಾಗ? ಯಾವುದೇ ಕಾರಣಕ್ಕೂ ನಾವಿದಕ್ಕೆ ಸಹಮತವನ್ನ ಸೂಚಿಸೋದಿಲ್ಲ ಅಂತ ಸಾರಿಗೆ ನೌಕರರಲ್ಲಿ ಅಸಮಾಧಾನ ವ್ಯಕ್ತವಾಯಿತು. ಅವಾಗ ವೇದಿಕೆ ಮೇಲಿದ್ದಂತಹ ಸಾರಿಗೆ ನೌಕರರನ್ನ ಅಡ್ರೆಸ್ ಮಾಡ್ತಾ ಇದ್ದಂತಹ ಮುಖಂಡರು ಹೇಳಿದ್ರು, ಯಾವುದೇ ಕಾರಣಕ್ಕೂ ನಾವು ಅವಾಗ ಗಡುವನ್ನ ಕೊಡೋದಿಲ್ಲ, ಪ್ರತಿಭಟನೆ ಬಂದ್ ಮಾಡೋದೇ ಅನ್ನುವಂತ ಮಾತನ್ನ ಹೇಳ್ತಿದ್ದಾರೆ. ನೋಡೋಣ ಮುಂದೇನಾಗುತ್ತೆ. ಸಾರಿಗೆ ನೌಕರರು ಇದಕ್ಕೆ ಒಪ್ಪಿಗೆಯನ್ನ ಸೂಚಿಸ್ತಾರಾ?